ಸಾರಿ ವಿರಾಟ್ ಅವರೇ, ಕೋಪದಲ್ಲಿ ನಾನು ನಿಮ್ಮ ಮೇಲೆ ಕೈ ಮಾಡಿದೆ, ರಿಯಲಿ ಸೋ ಸಾರಿ ಅಂತ ಚಂದನ ಅಂದ ಕೂಡಲೇ ಕೆಂಪಾದ ಕಣ್ಣುಗಳಿಂದ ಅವಳ ಕಡೆ ಕೋಪದಿಂದ ನೋಡ್ತಾನೆ ವಿರಾಟ್. ವಿರಾಟ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ಏನಾಯಿತು, ಕೋಪ ಬರ್ತಿದ್ಯಾ? ದ ಗ್ರೇಟ್ ಆಡಿಕೆನೆ ಹೊಡೆದಿದ್ದಕ್ಕೆ ಕೋಪ ಬರ್ತಿದ್ಯಾ? ಅದು ಕೂಡ ಅವನ ವೈಫ್ ಹೊಡೆದಿದ್ದಕ್ಕೆ ಕೋಪ ಬರ್ತಿದ್ಯಾ ಅಂತ ವ್ಯಂಗ್ಯವಾಗಿ ಕೇಳ್ತಾಳೆ ಚಂದನ. ಕೋಪದಿಂದ ಅವಳ ಕಡೆ ನೋಡ್ತಾ, ಚಂದನ ಅಂತಾನೆ. ವಾಟ್, ಏನಂದ್ರಿ ನೀವು? ಛೆ, ಈಗ ಅವೆಲ್ಲವನ್ನ ಬಿಟ್ಬಿಡೋಣ. ಫಸ್ಟ್ ನಾನು ಹೊಡೆದಕ್ಕೆ ಪೆಟ್ಟು ಹೇಗಿದೆ ಅಂತ ಹೇಳಿ. ಯಾಕಂದರೆ ಇದು ಜಸ್ಟ್ ಒಂದು ರಿಯಾಕ್ಷನ್ ಮಾತ್ರ. ಆ್ಯಕ್ಚುಲಾಗಿ ನಾನು ಕೂಡ ಮನುಷ್ಯಳೇ ಅಲ್ವಾ, ನನಗೂ ಕೋಪ ಬರುತ್ತೆ, ನನಗೂ ನೋವಾಗುತ್ತೆ, ನನಗೂ ಬೇಸರ ಆಗುತ್ತೆ ಅಂತ ಹೇಳ್ತಿರುವಾಗ ಚಂದನಾಳ ಕಣ್ಣಿಂದ ನೀರು ಸುರಿಯುತ್ತೆ. ವಿರಾಟ್ ಮೌನವಾಗಿ ಹಾಗೆ ನಿಂತು ಚಂದನಾಳ ಕಡೆ ಗುರಾಯಿಸಿ ನೋಡ್ತಾ ತನ್ನ ಮುಷ್ಟಿಯನ್ನು ಗಟ್ಟಿಯಾಗಿ ಬಿಗಿತಾನೆ. ಅವನು ಬಿಗಿದ ಮುಷ್ಟಿ ಕಡೆ ನೋಡ್ತಾ, ಓ ಅಂದರೆ ನೀವು ನಿಮ್ಮ ಸೋ ಕಾಲ್ಡ್ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ತಿದ್ದೀರಾ. ಯು ನೋ ವಾಟ್ ವಿರಾಟ್ ಅವರೇ, ಕೋಪ ಬಂದರೆ ತೀರಿಸ್ಕೊಳ್ಳಿ. ಮಹಾ ಅಂದರೆ ನೀವೇನು ಮಾಡ್ತೀರಿ? ನಿಮ್ಗೆ ಹೆಚ್ಚು ಕೋಪ ಬಂದರೆ ನನ್ನ ಕೊಂದು ಹಾಕ್ತೀಯಾ ಅಂತ ಚಂದನ ಮಾತು ಮುಗಿಸೋ ಮುನ್ನವೇ ಚಂದನಾ ಅಂತ ಜೋರಾಗಿ ಕಿರಿಸ್ತಾನೆ ವಿರಾಟ್. ನಾನು ಕೂಡ ಕಿರ್ಚಬಲ್ಲೆ ವಿರಾಟ್ ಅವರೇ ಅಂತ ಅಷ್ಟೇ ಜೋರಾಗಿ ಕಿರಿಸ್ತಾಳೆ ಚಂದನ. ನಿಮಗೆ ನಾನೆಂದರೆ ಅಷ್ಟು ಪ್ರೀತಿ ಇದ್ದಾಗ, ಎಲ್ಲಿ ನಾನು ನಿಮ್ಮಿಂದ ದೂರ ಹೋಗ್ಬಿಡ್ತೀನೋ ಎಂಬ ಭಯ ಇದ್ದಾಗ ನನ್ನನ್ನು ಹರ್ಟ್ ಮಾಡೋ ಮೊದಲು ಇವೆಲ್ಲವನ್ನು ಯೋಚಿಸ್ಬೇಕಿತ್ತು ವಿರಾಟ್ ಅವರೇ. ನಾನು ಕೂಡ ಮನುಷ್ಯಳು, ನನಗೂ ನೋವಾಗುತ್ತೆ. ಒಮ್ಮೆ ಪ್ರೀತಿ, ಇನ್ನೊಮ್ಮೆ ಟಾರ್ಚರ್, ಇವೆಲ್ಲವನ್ನು ನಾನು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಐ ಲವ್ ಯು ವಿರಾಟ್. ಆದರೆ ಈ ಪ್ರೀತಿ ನನಗೆ ಸ್ಲೋ ಪಾಯ್ಸನ್ ಥರ ಅನ್ನಿಸ್ತಿದೆ. ನನಗೇನು ಅನ್ನಿಸ್ತಿದೆ ಅಂದರೆ, ಮೆಲ್ಲ ಮೆಲ್ಲಗೆ ಆ ವಿಷ ನನ್ನ ಮೈಯೆಲ್ಲ ಹರಡಿ ನನ್ನಲ್ಲಿರೋ ಸೆಲ್ಫ್ ರೆಸ್ಪೆಕ್ಟನ್ನು ಕೊನೆಗಾಣಿಸ್ಬಿಡ್ತಿದೆಯೇನೋ ಅಂತ ಸ್ವಲ್ಪ ಹೊತ್ತು ನಿಂತು ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ತಾಳೆ. ಯಾಕಂದರೆ ಅವಳಿಗೆ ಉಸಿರಾಡಲು ಕೂಡ ಸಾಧ್ಯವಾಗ್ತಿಲ್ಲ. ಅದನ್ನು ನೋಡಿದ ವಿರಾಟ್ ತುಂಬ ಗಾಬರಿ ಆಗ್ತಾನೆ. ಚಂದನ ತಕ್ಷಣ ಅವನ ಕಾಲರ್ ಹಿಡ್ಕೊಂಡು, ನಿಜಕ್ಕೂ ನನಗಂತೂ ಎಂದೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇಲ್ಲವೇ ಇಲ್ಲ ಅಲ್ವಾ ವಿರಾಟ್ ಅವರೇ ಅಂತ ಅವನ ಕಾಲರ್ ಬಿಟ್ಟು ದೂರ ಸರಿದು ಅವನ ಕಡೆ ನೋಡ್ತಾಳೆ. ಚಂದನ, ನೀನು ರೈಟ್ ವಿರಾಟ್ ಅವರೇ, ನನಗಂತೂ ಒಂದು ಆತ್ಮಗೌರವ ಇಲ್ಲ. ಯಾಕಂದರೆ ನಮ್ಮಿಬ್ಬರ ನಡುವೆ ಇರೋ ಈ ರಿಲೇಷನ್ನಲ್ಲಿ ಪ್ರತಿ ಬಾರಿಯೂ ನನ್ನೊಂದಿಗೆ ಬಲವಂತಾನೇ ನಡೆದಿದೆ, ಅದು ಕೂಡ ಪ್ರತಿ ವಿಷಯದಲ್ಲಿ. ನಿಜಕ್ಕೂ ನಿಮ್ಮ ಲೈಫ್ನಲ್ಲಿ ನಾನು ಯಾರು ವಿರಾಟ್ ಅವರೇ, ನಾನು ಯಾರು ಅಂತ ಜೋರಾಗಿ ಕಿರಿಸ್ತಾಳೆ ಚಂದನ. ಅವಳ ಕಡೆಗೆ ಹೆಜ್ಜೆ ಹಾಕ್ತಾ, ಚಂದನ ಜಸ್ಟ್ ನನ್ನ ಮಾತು ಕೇಳು ಅಂತ ಹೇಳ್ತಿರೋ ವಿರಾಟ್ನನ್ನು ಅಲ್ಲೇ ನಿಲ್ಲುವಂತೆ ಕೈ ತೋರಿಸಿ, ಜಸ್ಟ್ ಸ್ಟಾಪ್ ಆ್ಯಂಡ್ ಲೀವ್ ಮೀ ಅಲೋನ್ ಅಂತ ಅವನನ್ನು ನೋಡದೆ ಮುಖ ತಿರುಗಿಸ್ಕೊಳ್ತಾಳೆ ಚಂದನ. ಕೆಲವು ಕ್ಷಣ ಅವಳ ಕಡೆ ನೋಡಿದ ನಂತರ ಆ ರೂಮ್ನಿಂದ ಹೊರಟು ಹೋಗ್ತಾನೆ ವಿರಾಟ್. ಅವನು ಹೋದ ಮೇಲೆ ಬಾಗಿಲು ಹಾಕಿ ಆಗ ನಿಂತಿರ್ತಾಳೆ ಚಂದನ. ಮತ್ತೆ ಅವಳಿಗೆ ತಲೆ ಸುತ್ತಿರುವಂತೆ ಅನ್ನಿಸ್ತಿದ್ರೆ ತಲೆ ಹಿಡ್ಕೊಂಡು ಹಾಗೆ ಬಾಗಿಲಿಗೆ ಹೊರಗೆ ಸ್ವಲ್ಪ ಹೊತ್ತು ನಿಂತ ಮೇಲೆ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು ಬೆಡ್ ಮೇಲೆ ಕೂತು ಸ್ಟ್ಯಾಂಡ್ ಮೇಲಿರೋ ವಿರಾಟ್ ಫೋಟೋ ಕಡೆ ನೋಡ್ತಾಳೆ. ಅವಳ ಮುಖದಲ್ಲಿ ಯಾವುದೇ ರೀತಿಯ ಎಕ್ಸ್ಪ್ರೆಷನ್ಸ್ ಇರೋದಿಲ್ಲ. ಹಾಗೆಯೇ ಫೋಟೋ ಕಡೆ ನೋಡ್ತಾ ಕೆಲವು ಕ್ಷಣಗಳ ನಂತರ ಆ ಫೋಟೋ ಫ್ರೇಮ್ ತೆಗೆದುಕೊಂಡು ನೆಲಕ್ಕೆ ಅಪ್ಪಳಿಸ್ತಾಳೆ ಚಂದನ. ಫ್ರೇಮ್ ಒಡೆದು ಗಾಜಿನ ಚೂರುಗಳು ಆ ರೂಮ್ ಪೂರ್ತಿ ಹರಡುತ್ತೆ. ಆ ಚೂರುಗಳ ಕಡೆ ನೋಡ್ತಾ, ನಾನು ಕೂಡ ಒಳಗೊಳಗೆ ಹೀಗೆ ಬ್ರೇಕ್ ಆಗಿ ಹೋಗಿದ್ದೀನಿ ವಿರಾಟ್ ಅವರೇ. ಈ ಬಾರಿ ನೀವು ಕೂಡ ನನ್ನನ್ನು ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರತಿ ಬಾರಿಯೂ ನೀವು ತಪ್ಪು ಮಾಡ್ತಿದ್ದೀರಿ, ನಾನು ನಿಮ್ಮನ್ನು ಕ್ಷಮಿಸ್ತಿದ್ದೀನಿ, ಬಟ್ ನಾಟ್ ದಿಸ್ ಟೈಮ್ ಅಂತ ಕೋಪದಿಂದ ಅಂದ್ಕೊಳ್ತಾಳೆ ಚಂದನ. ವಿರಾಟ್ ಆಫೀಸ್ಗೆ ಹೋಗಿ ತನ್ನ ಕ್ಯಾಬಿನಲ್ಲಿ ಕೂತು ಏನೋ ಆಳವಾಗಿ ಯೋಚಿಸ್ತಿರ್ತಾನೆ. ಅಷ್ಟರಲ್ಲಿ ನಿಖಿಲ್ ಕ್ಯಾಬ್ ಒಳಗಡೆ ಬಂದು ಅವನಿಗೆ ಎದುರಾಗಿ ಚೇರ್ನಲ್ಲಿ ಕೂತ್ಕೊಳ್ತಾನೆ. ಏನಾಯಿತು ವಿರಾಟ್? ನಿಖಿಲ್ ಧ್ವನಿ ಕೇಳಿ ತನ್ನ ಯೋಚನೆಯಿಂದ ಹೊರಬಂದು ಅವನ ಕಡೆ ನೋಡ್ತಾನೆ ವಿರಾಟ್. ಅವನ ಕಡೆ ತೀಕ್ಷ್ಣವಾಗಿ ನೋಡುತ್ತಾ, ಏನು ಮಾಡಿದೆ ವಿರಾಟ್ ಅಂತ ಕೇಳ್ತಾನೆ ನಿಖಿಲ್. ಅವನ ಕಡೆ ನೋಡ್ತಾ, ಕುನಾಲ್ ಬಗ್ಗೆ ಚಂದನಾಳಿಗೆ ತಿಳಿದು ಹೋಯಿತು. ಹೇಗೆ ಅಂತ ಶಾಕಾಗಿ ಕೇಳ್ತಾಳೆ ನಿಖಿಲ್. ನಿಶಾ ಅವಳಿಗೆ ಒಂದು ವಿಡಿಯೋ ತೋರಿಸಿದ್ದಾಳೆ. ಆ ವಿಡಿಯೋದಲ್ಲಿ ನಾನು ಅಂತ ಇನ್ನೇನು ಹೇಳಲಾಗದೆ ಮೌನವಾಗ್ತಾನೆ ವಿರಾಟ್. ನಿಶಾಳ ಅಸಲು ಅವಳಿಗೆ ಈ ವಿಷಯ ಅಂತ ಎದ್ದು ನಿಂತು ಅವನ ಕಡೆ ನೋಡ್ತಾ, ನೀನು ಚಂದನಾಳಿಗೆ ಯಾವುದೇ ರೀತಿಯ ಹಾನಿ ಮಾಡಿಲ್ಲ ತಾನೇ ಅಂತ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳ್ತಾನೆ ನಿಖಿಲ್. ನಿಖಿಲ್ ಕಡೆ ನೋಡಲಾಗದೆ ದೃಷ್ಟಿ ತಿರುಗಿಸ್ತಾನೆ ವಿರಾಟ್. ನಿಜಕ್ಕೂ ಏನು ಮಾಡಿದೆ ನೀನು ಅವಳ ಜೊತೆ ಅಂತ ಕೋಪದಿಂದ ಕಿರಿಸ್ತಾನೆ ನಿಖಿಲ್. ಅತ್ತ ಇತ್ತ ನೋಡ್ತಾ, ಫಿಸಿಕಲಿ ಅಂತ ಹೇಳ್ತಿರೋ ಅವನನ್ನು ಮಧ್ಯದಲ್ಲೇ ತಡೆದು, ಸ್ಟಾಪ್ ಇಟ್ ವಿರಾಟ್, ನಿಜಕ್ಕೂ ಹಾಗೆ ಹೇಗೆ ಮಾಡ್ತೀಯ ನೀನು ಅವಳ ಜೊತೆ? ಪ್ರೀತಿಸ್ತಿದೀಯ ಅಲ್ವ ನೀನು ಅವಳನ್ನ? ಹಾಗಿರುವಾಗ ನೀನೊಬ್ಬ ಕ್ರೂರ ಮೃಗದಂತೆ ಅವಳ ಜೊತೆಗೆ. ನಾನು ಅವೆಲ್ಲವನ್ನ ಬೇಕಂತಲೇ ಮಾಡಿದೆ ಅಂತ ನೀನು ಅಂದ್ಕೊಳ್ತಿದ್ಯಾ? ಅವನ ಕಡೆ ನೋಡ್ತಾ, ನೀನು ಬೇಕಂತಲೇ ಅವೆಲ್ಲ ಮಾಡಿದೆ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನೀನು ಕೋಪದಿಂದ ನೀನು ನಿಜಕ್ಕೂ ಏನು ಮಾಡ್ತಿದ್ಯಾ ಅಂತ ನಿನಗೆ ತಿಳಿತಿಲ್ಲ. ಎಷ್ಟು ಬಾರಿ ಹೇಳಿದೆ ಕೋಪ ಕಡಿಮೆ ಮಾಡ್ಕೊ ಅಂತ, ಆದರೆ ನನ್ನ ಮಾತು ಕೇಳಿದೆಯಾ?
ಈಗ ನೋಡು ಅದೇ ಕೋಪದಿಂದ ನೀನು ನಿನ್ನ ವೈಫ್ ಜೊತೆ ಆ್ಯಂಡ್ ಅಷ್ಟೆಲ್ಲ ಮಾಡಿದ ಮೇಲೂ ನಿನ್ನಲ್ಲಿ ಸ್ವಲ್ಪವೂ ಪಶ್ಚಾತ್ತಾಪ ಇಲ್ವಾ ಅಂತ ಕೇಳ್ತಾನೆ ನಿಖಿಲ್. ಈ ಬಾರಿ ಇದೆ ಅಂದರೆ ಈ ಬಾರಿ ಅವಳ ಮನಸ್ಸನ್ನು ಅಷ್ಟೇ ಘೋರವಾಗಿ ನೀನು ಮುರಿದಿದೆಯಾ ಎಂದೇ ಅರ್ಥ ಅಲ್ವಾ? ಬಹಳಷ್ಟು ಬಾರಿ ನಿನ್ನ ಕೋಪ ನೋಡಿದ್ರೆ ನನಗೆ ಭಯ ಆಗ್ತಿತ್ತು ಆ್ಯಂಡ್ ಇಂದು ನನ್ನ ಭಯವೇ ನಿಜವಾಯಿತು. ಈಗ ನೀನು ಕೋಪದಿಂದ ಅವಳ ಮನಸ್ಸು ಒಡೆದು ಹೋಗಿದೆ. ನಿನ್ನ ಬಿಹೇವಿಯರ್ನಿಂದ ಅವಳು ಎಷ್ಟು ನರಕ ನೋಡ್ತಿದ್ದಾಳೆ ಅಂತ ನಿನಗೆ ಅರ್ಥ ಆಗ್ತಿದೆಯಾ ಅಂತ ಗಟ್ಟಿಯಾಗಿ ಉಸಿರು ಬಿಟ್ಟು, ಓಕೆ ವಿರಾಟ್, ಈ ವಿಷಯದ ಬಗ್ಗೆ ನಿನ್ನ ಜೊತೆ ಮಾತಾಡೋದಕ್ಕೆ ನನಗೆ ನಿಜಕ್ಕೂ ಇಷ್ಟ ಇಲ್ಲ ಆ್ಯಂಡ್ ನೀನು ಮಾಡಿದ ವರ್ತನೆಗೆ ಅವಳಿಗೆ ನಿನ್ನ ಮೇಲೆ ಕೋಪ ಇರುವ ಹಕ್ಕಿದೆ, ನಿನ್ನನ್ನು ಪನಿಷ್ ಮಾಡೋ ಹಕ್ಕಿದೆ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ನಿಖಿಲ್. ಗಟ್ಟಿಯಾಗಿ ಕಣ್ಣು ಮುಚ್ಕೊಂಡು ತನ್ನ ಚೇರ್ನಲ್ಲಿ ಹಿಂದಕ್ಕೆ ವಾಲಿ, ಸಾರಿ ಸ್ವೀಟಾರ್ಟ್, ರಿಯಲಿ ಸೋ ಸಾರಿ ಅಂತ ಫಸ್ಟ್ ಟೈಮ್ ಎಲ್ಲಿ ನೀನು ನನ್ನಿಂದ ದೂರ ಆಗ್ಬಿಡ್ತೀಯೋ ಎಂಬ ಭಯ ಆಗ್ತಿದೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ ವಿರಾಟ್. ತಲೆ ಸುತ್ತುತ್ತಿರೋದ್ರಿಂದ ತಲೆ ಹಿಡ್ಕೊಂಡು ಹಾಗೆಯೇ ಬೆಡ್ ಮೇಲೆ ಕುಳಿತಿರ್ತಾಳೆ ಚಂದನ. ಕೆಲಸದವಳು ಬಂದು ರೂಮ್ ಪೂರ್ತಿ ಕ್ಲೀನ್ ಮಾಡಿದ ನಂತರ ಬೆಡ್ ಇಳಿದು ಮೆಲ್ಲಗೆ ನಡೆಯುತ್ತಾ ಬಾಲ್ಕನಿ ಹತ್ತಿರ ಹೋಗ್ತಾಳೆ. ಅರ್ಧ ಗಂಟೆ ಹಾಗೆಯೇ ಬಾಲ್ಕನಿಯ ಹತ್ತಿರ ನಿಂತ ಮೇಲೆ ರೂಮ್ಗೆ ಬರ್ತಾಳೆ. ಅಷ್ಟರಲ್ಲಿ ತನುಜಾಳಿಂದ ಕಾಲ್ ಬರೋದ್ರಿಂದ ಪಿಕ್ ಮಾಡ್ತಾಳೆ. ಚಂದನ, ನಾವು ಹೊರಗೋಗೋಣವಾ? ಈಗಲಾ? ಸ್ವಲ್ಪ ಹೊತ್ತು ಯೋಚಿಸಿ, ಓಕೆ ನೀನು ನನ್ನನ್ನು ಪಿಕ್ ಮಾಡ್ಕೊ, ನಾನು ರೆಡಿ ಆಗ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ. ಫೋನ್ ಸ್ಟ್ಯಾಂಡ್ ಮೇಲಿಟ್ಟು ರೆಡಿಯಾಗಿ ಹೊರಬರೋಷ್ಟರಲ್ಲಿ ತನುಜ ಬಂದಿದ್ದರಿಂದ ಅವಳ ಜೊತೆ ಹೊರಗೆ ಹೋಗ್ತಾಳೆ. ತನುಜ ನೇರವಾಗಿ ಕಾರನ್ನು ಬೀಚ್ ಹತ್ರ ನಿಲ್ಲಿಸ್ತಾಳೆ. ಬೀಚ್ ಕಡೆ ನೋಡ್ತಾ ಸಣ್ಣ ನಗು ಚಂದ್ರನ ಮುಖದಲ್ಲಿ ಮೂಡುತ್ತೆ. ಯಾಕಂದರೆ ಬಾಲ್ಯದಿಂದಲೂ ಅವಳಿಗೆ ನೀರು ಅಂದರೆ ತುಂಬ ಇಷ್ಟ. ತನುಜ ಮತ್ತು ಚಂದನ ಇಬ್ಬರು ಕಾರ್ ಇಳಿದು ಬೀಚ್ ಹತ್ರ ಹೋಗಿ ವಾಕಿಂಗ್ ಸ್ಟಾರ್ಟ್ ಮಾಡ್ತಾರೆ. ಬೆಳಿಗ್ಗೆ ಅವಳು ನಗ್ತಿದ್ದಾಳೆ, ಆದರೆ ಅವಳ ಮುಖದಲ್ಲಿ ಏನೋ ತಿಳಿಯದ ನೋವು ಇರೋದು ತನುಜಾಗ ಅರ್ಥ ಆಗುತ್ತೆ. ಅದಕ್ಕೆ ಆಫೀಸ್ ಪರ್ಮಿಷನ್ ತೊಗೊಂಡು ಅವಳನ್ನ ಬೀಚ್ ಹತ್ರ ಕರೆತಂದಿದ್ದಾಳೆ. ಯಾಕಂದರೆ ಅವಳಿಗೆ ಗೊತ್ತು ಎಲ್ಲಿ ಅವಳ ಮನಸ್ಸು ಸರಿ ಹೋಗುತ್ತೆ ಅಂತ. ಹಾಗೆ ಬಹಳ ಹೊತ್ತು ಬೀಚ್ ಹತ್ರ ಸಮಯ ಕಳೆದು ಅವಳನ್ನು ಮನೆ ಹತ್ತಿರ ಡ್ರಾಪ್ ಮಾಡಿದ ನಂತರ ತನುಜ ಕೂಡ ತನ್ನ ಫ್ಲ್ಯಾಟ್ಗೆ ಹೊರಟು ಹೋಗ್ತಾಳೆ. ರಾತ್ರಿ ಮನೆಗೆ ಬಂದು ವಿರಾಟ್ ತನ್ನ ರೂಮ್ಗೆ ಹೋಗೋಷ್ಟರಲ್ಲಿ ಬೆಡ್ ಮೇಲೆ ಕೂತು ಏನೋ ಮ್ಯಾಗ್ಝಿನನ್ನು ಓದ್ತಾ ಇರ್ತಾಳೆ ಚಂದನ. ಹೆಜ್ಜೆಯ ಶಬ್ದ ಕೇಳಿ ತಲೆ ಎತ್ತಿ ನೋಡ್ತಾಳೆ. ಅಲ್ಲಿ ಅವನನ್ನು ನೋಡಿ ಮೆಲ್ಲಗೆ ನಗ್ತಾಳೆ. ಅವಳಾಗೆ ನಗುವುದನ್ನು ಕಂಡು ಗೊಂದಲದಿಂದ ಹಾಗೆ ನೋಡ್ತಿರ್ತಾನೆ ವಿರಾಟ್. ಮ್ಯಾಗ್ಝಿನ್ ಪಕ್ಕಕ್ಕಿಟ್ಟು ಬೆಡ್ ಇಳಿದು, ವಿರಾಟ್ ಅವರೇ ನೀವು ಬಂದ್ರಾ? ನಾನು ನಿಮಗಾಗಿ ವೆಯ್ಟ್ ಮಾಡ್ತಿದ್ದೆ ಅಂತ ನಗ್ತಾ ಅವನ ಹತ್ರ ಹೋಗಿ ಅವನ ಕೈ ಹಿಡಿದು ಬೆಡ್ ಹತ್ರ ಕರೆತರ್ತಾಳೆ. ಆ ನಂತರ ತನ್ನ ಟೀ ಶರ್ಟ್ ತೆಗೆದು ಬೆಡ್ ಮೇಲೆ ಮಲಕ್ಕೊಳ್ತಾಳೆ ಚಂದನ. ಗೊಂದಲದಿಂದ ಅವಳ ಕಡೆ ನೋಡ್ತಾ, ಏನು ಮಾಡ್ತಿದ್ಯಾ ನೀನು ಅಂತ ಕೇಳ್ತಾನೆ ವಿರಾಟ್. ನೀವು ಬಯಸಿದ್ದನ್ನೇ ಅಲ್ವಾ ನಾನು ಮಾಡ್ತಿರೋದು? ನೈಟ್ ಟೈಮ್ ಈ ಸಮಯದಲ್ಲಲ್ವಾ ನಿಮಗೆ ನನ್ನ ಮೇಲೆ ಪ್ರೀತಿ ಹೆಚ್ಚಾಗಿರೋದು ಅಂತ ಪ್ರೀತಿ ಎಂಬ ಪದವನ್ನು ಒತ್ತಿ ಹೇಳ್ತಾಳೆ ಚಂದನ. ಆ ಮಾತಿಗೆ ಅವಳ ಕಡೆ ಹಾಗೆ ನೋಡ್ತಾ ನಿಂತು ಬಿಡ್ತಾನೆ ವಿರಾಟ್. ಏನಾಯಿತು ವಿರಾಟ್, ಇಂದು ನನ್ನ ಮೇಲೆ ಪ್ರೀತಿ ಉಂಟಾಗ್ತಿಲ್ವಾ? ನಿನ್ನೆ ತರಹ ನನ್ನ ಮೇಲೆ ಪ್ರೀತಿ ತೋರಿಸೋದಿಲ್ವಾ ಅಂತ ಅವಳು ಅಂದ ಕೂಡಲೇ ತನ್ನ ದೃಷ್ಟಿಯನ್ನು ಪಕ್ಕಕ್ಕೆ ತಿರುಗಿಸ್ತಾನೆ ವಿರಾಟ್. ಯಾಕಂದರೆ ನಿನ್ನೆ ಅವನು ಮಾಡಿದ್ರಲ್ಲಿ ಪ್ರೀತಿ ಅಸಲು ಇರಲಿಲ್ಲ, ಟಾರ್ಚರ್ ಮಾತ್ರ ಇತ್ತು ಎಂಬುದು ಅವನಿಗೂ ತಿಳಿದಿದೆ. ಸೈಡ್ ಸ್ಮೈಲ್ನಿಂದ ಅವನ ಕಡೆ ನೋಡ್ತಾ, ಏನಾಯಿತು, ಯಾಕೆ ಸೈಲೆಂಟ್ ಆಗಿದ್ದೀರಾ? ನಿನ್ನೆ ಪ್ರೀತಿಸಿದಂತೆ ಇಂದು ಕೂಡ ಪ್ರೀತಿಸಿ ಎಂದು ಅವನ ಕೈಯನ್ನು ತೆಗೆದುಕೊಂಡು ತನ್ನ ಸೊಂಟದ ಮೇಲೆ ಇಟ್ಕೊಳ್ತಾಳೆ. ಚಂದನ, ಪ್ಲೀಸ್ ಪ್ಲೀಸ್, ಓ ಮೈ ಗಾಡ್ ಮಿಸ್ಟರ್ ಆರ್ ಡಿ, ಬಾಯಿಂದ ಪ್ಲೀಸ್ ಎಂಬ ಪದ ಕೂಡ ನಾನು ಕೇಳ್ತಿದ್ದೀನಿ, ಗ್ರೇಟ್ ಅಂತ ಕೋಪದಿಂದ ಅವನ ಕಡೆ ನೋಡ್ತಾ, ಐ ಡೋಂಟ್ ಕೇರ್ ಅಬೌಟ್ ಯುವರ್ ಸೆಲ್ಫ್. ನೀವು ಇದುವರೆಗೆ ಬಹಳಷ್ಟೇ ಮಾಡಿದ್ದೀರಿ, ನಾನು ಜಸ್ಟ್ ಈಗಷ್ಟೇ ಸ್ಟಾರ್ಟ್ ಮಾಡಿದ್ದೀನಿ ಅಂತ ತನ್ನ ಟೀ ಶರ್ಟ್ ಹಾಕ್ಕೊಂಡು ರೂಮ್ನಿಂದ ಹೊರಬರ್ತಾಳೆ. ಎಲ್ಲಿಗೆ ಹೋಗ್ತಿದ್ಯಾ? ನಾನು ಈ ರೂಮ್ನಲ್ಲಿ ಇರೋದಕ್ಕೆ ನಿಜಕ್ಕೂ ಇಷ್ಟಪಡ್ತಿಲ್ಲ. ಯಾಕಂದರೆ ನೀವು ನನ್ನ ಸುತ್ತಮುತ್ತ ಓಡಾಡಿದ್ರೂ ನನಗೆ ಉಸಿರು ಕಟ್ಟಿದಂತಾಗ್ತಿದೆ ಅಂತ ಹಿಂದಕ್ಕೆ ತಿರುಗಿ ನೋಡದೆ ಆ ರೂಮ್ನಿಂದ ಹೊರಟು ಹೋಗ್ತಾಳೆ ಚಂದನ. ಗಟ್ಟಿಯಾಗಿ ಕಣ್ಮುಚ್ಕೊಂಡು ಹಾಗೆ ಇರ್ತಾನೆ ವಿರಾಟ್. ರಾತ್ರಿ ಪೂರ್ತಿ ವಿರಾಟ್ ಜಿಮ್ ರೂಮ್ನಲ್ಲಿದ್ದ. ಚಂದನ ರೂಮ್ನಲ್ಲಿದ್ದಾಳೆ. ಬೆಳಿಗ್ಗೆ ಎದ್ದ ಅವಳು ತನ್ನ ರೂಮ್ ಬರೋಷ್ಟರಲ್ಲಿ ಅವನಿರೋದಿಲ್ಲ. ಗಟ್ಟಿಯಾಗಿ ಉಸಿರು ಬಿಟ್ಟು ವಾಶ್ರೂಮ್ಗೆ ಹೋಗ್ತಾಳೆ. ಫ್ರೆಶ್ ಆಗಿ ಹೊರಬಂದು ಡ್ರೆಸ್ ಆದಮೇಲೆ ವಿರಾಟ್ ಅವರೆಲ್ಲಿಗೆ ಹೋದರು ಅಂತ ಯೋಚಿಸಲೇ ಜಿಮ್ ರೂಮ್ಗೆ ಹೋಗ್ತಾಳೆ. ಯಾಕಂದರೆ ಬೆಳಿಗ್ಗೆ ಅವನಿಗೆ ಜಿಮ್ನಲ್ಲಿರೋ ಅಭ್ಯಾಸ ಇದೆ. ಅವಳು ಜಿಮ್ ರೂಮ್ ಒಳಗಡೆ ಹೋಗೋಷ್ಟರಲ್ಲಿ ವಿರಾಟ್ ನೆಲದ ಮೇಲೆ ಬಿದ್ದಿರ್ತಾನೆ. ಅವನ ಕೈಯಿಂದ ರಕ್ತ ಸುರಿತಾ ಇರುತ್ತೆ. ಅದನ್ನು ನೋಡಿದ ಅವಳು ವೇಗವಾಗಿ ಅವನ ಹತ್ರ ಹೋಗಿ ಅವನ ತಲೆಯನ್ನು ತನ್ನ ಮಡಿಲಿನಲ್ಲಿ ಇಟ್ಕೊಂಡು ಕೆನ್ನೆ ಮೇಲೆ ಕೈ ಹಾಕಿ, ವಿರಾಟ್ ಅವರೇ ಏನಾಯಿತು, ಪ್ಲೀಸ್ ಕಣ್ತೆರೀರಿ ಅಂತ ಗಾಬರಿಯಿಂದ ಕರೀತಾಳೆ. ಮೆಲ್ಲ ಕಣ್ತೆರೆದು, ಸ್ವೀಟಾರ್ಟ್ ಅಂತಾನೆ ವಿರಾಟ್.
ವಿರಾಟ್ ಅವರೇ, ಇದೆಲ್ಲ ಏನು ಹೇಳಿ ನೀವು ಅಂತ ಅವನನ್ನು ಎಬ್ಬಿಸೋದಕ್ಕೆ ಸಹಾಯ ಮಾಡ್ತಾಳೆ. ಅವನ ಸೊಂಟ ಸುತ್ತ ಕೈ ಹಾಕಿ ಬೆಡ್ರೂಮ್ಗೆ ಕರೆದೊಯ್ತಾಳೆ ಚಂದನ. ಬೆಡ್ ಮೇಲೆ ಕೂರಿಸಿ ಫಸ್ಟ್ ಏಡ್ ಬಾಕ್ಸ್ ತಂದು ಅವನ ಕೈ ಮೇಲಾದ ಗಾಯವನ್ನು ಕ್ಲೀನ್ ಮಾಡ್ತಾ, ನಿಮಗೇನಾದರೂ ಹುಚ್ಚಾ, ಇದೆಲ್ಲ ಏನು ವಿರಾಟ್ ಅವರೇ ಅಂತ ಕೋಪದಿಂದ ಕೇಳ್ತಾಳೆ. ನೀವು ರಾತ್ರಿ ಪೂರ್ತಿ ಜಿಮ್ನಲ್ಲಿದ್ದೀರಾ? ನಿಜಕ್ಕೂ ಹೀಗೆ ಯಾರಾದರೂ ಮಾಡ್ತಾರಾ? ನಿಮಗೇನಾದರೂ ಆದರೆ ನಾನೇನು ಮಾಡಬೇಕು? ನಿಜವಾಗಿಯೂ ನೀವು ತುಂಬ ಸೆಲ್ಫಿಶ್. ನಿಮ್ಮ ಬಗ್ಗೆ ಮಾತ್ರ ನೀವು ಯೋಚಿಸ್ತೀರಿ. ನಿಮಗೆ ನನ್ನ ಬಗ್ಗೆ ಸ್ವಲ್ಪವೂ ಯೋಚನೆ ಇರೋದಿಲ್ಲ. ಆದರೂ ನಿಮಗೆ ಯಾಕಿರುತ್ತೆ ಬಿಡಿ, ನಾನು ಯಾರು ಅಂತ ಕೋಪ ಮತ್ತು ಬೇಸರ ಮಿಶ್ರಿತ ಧ್ವನಿಯಲ್ಲಿ ಕೇಳ್ತಾಳೆ ಚಂದನ. ಅವಳು ಹಾಗೆ ಬೈತಿರ್ತಾಳೆ. ವಿರಾಟ್ ಬೆಡ್ನ ಹೆಡ್ ರೆಸ್ಟ್ಗೆ ತಲೆ ಒರಗಿಸಿ ಅವಳನ್ನೇ ನೋಡ್ತಿರ್ತಾನೆ. ಕೈಗೆ ಬ್ಯಾಂಡೇಜ್ ಹಾಕಿದ ಮೇಲೆ ತಲೆ ಎತ್ತಿ ಅವನ ಕಡೆ ನೋಡ್ತಾಳೆ. ಅವನು ಅವಳನ್ನೇ ನೋಡ್ತಿರ್ತಾನೆ. ಇದುವರೆಗೂ ತಾನು ಏನು ಮಾಡಿದೆ ಅಂತ ರಿಯಲೈಸ್ ಆಗಿ ಕೋಪದಿಂದ ಬೆಡ್ನಿಂದೆದ್ದು, ಇವೆಲ್ಲ ಮಾಡಿದೆ ಎಂದು ನನಗೆ ನಿಮ್ಮ ಮೇಲೆ ಕೋಪ ಹೋಗಿದೆ ಅಂತಲ್ಲ ವಿರಾಟ್ ಅವರೇ ಅಂತ ಅಲ್ಲಿಂದ ಹೋಗ್ತಿರುವಾಗ ಅವಳ ಕೈ ಹಿಡಿತಾನೆ ವಿರಾಟ್. ಹಿಂದಕ್ಕೆ ತಿರುಗಿ ಅವನ ಕಡೆ ನೋಡ್ತಾಳೆ. ನನಗೇನಾದರೂ ಆಗುತ್ತೆ ಎಂಬ ಭಯ, ನಿನಗೆ ನನ್ನ ಮೇಲೆ ಕಾಳಜಿ, ಎಲ್ಲವೂ ಇವೆ ಸ್ವೀಟ್ ಆರ್ಟ್ ಅಂತಾನೆ ವಿರಾಟ್. ಹೌದು, ನಿಮಗೇನಾದರೂ ಆಗುತ್ತೆ ಎಂಬ ಭಯ, ನಿಮ್ಮ ಮೇಲೆ ಕಾಳಜಿ, ನಿಮ್ಮ ಮೇಲೆ ಲವ್ ಎಲ್ಲವೂ ಇವೆ. ಆದರೆ ನನ್ನ ಮೇಲೆ ನನಗೆ ಗೌರವ ಕೂಡ ಬೇಕು. ಯಾಕಂದರೆ ನಾನೇನು ವಸ್ತು ಅಲ್ಲ. ನಿಮಗೆ ಇಷ್ಟ ಬಂದಂತೆ ನಿಮಗೆ ಇಷ್ಟ ಬಂದಾಗ ಟ್ರೀಟ್ ಮಾಡಲು. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಗೌರವ ಕೂಡ ಇರಬೇಕು. ನಾನು ನಿಮಗೆ ತುಂಬ ಗೌರವ ಕೊಡ್ತಿದ್ದೀನಿ, ಆದರೆ ನೀವು ಅಂತ ಮೌನವಾಗ್ತಾಳೆ ಚಂದನ. ಸ್ವಲ್ಪ ಹೊತ್ತು ಅವನ ಕಡೆ ನೋಡಿದ ಮೇಲೆ ತನ್ನ ಕೈ ಬಿಡಿಸ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡು, ನನಗೆ ನಿನ್ನ ಮೇಲೆ ಗೌರವ ಮತ್ತು ಪ್ರೀತಿ ಎರಡೂ ಇದೆ ಸ್ವೀಟ್ ಆರ್ಟ್. ಆದರೆ ನನ್ನ ಕೋಪ ಎಷ್ಟು ಹೈ ಲೆವೆಲ್ನಲ್ಲಿದೆ ಅಂದರೆ ನನಗೆ ತಿಳಿಯದಂತೆ ನಾನು ನಿನ್ನ ಹತ್ರ ಆಡಿ ಥರ ಬಿಹೇವ್ ಮಾಡಿಬಿಡ್ತೀನಿ. ಐ ಆಮ್ ಸೋ ಸಾರಿ. ಆದರೆ ನೀನು ನನ್ನನ್ನು ಹೀಗೆ ಅಕ್ಸೆಪ್ಟ್ ಮಾಡಬೇಕು. ನಿನ್ನ ಹರ್ಟ್ ಮಾಡಿ ನಾನೇನು ಹ್ಯಾಪಿ ಆಗಿಲ್ಲ ಸ್ವೀಟ್ ಆರ್ಟ್. ಆದರೆ ನಾನು ತಪ್ಪು ಮಾಡಿದೆ ಅಂತ ರಿಯಲೈಸ್ ಆಗೋಷ್ಟರಲ್ಲಿ ತುಂಬ ಲೇಟ್ ಆಗೋಯಿತು ಅಂತ ಕಣ್ಣು ತೆರೆದು ತನ್ನ ಕೈಗಿರುವ ಬ್ಯಾಂಡೇಜ್ ಕಡೆ ನೋಡಿ ಸಣ್ಣದಾಗಿ ನಗ್ತಾನೆ ವಿರಾಟ್. ತನುಜ ಡೈನಿಂಗ್ ಟೇಬಲ್ ಹತ್ರ ಕೂತು ಊಟ ಮಾಡದೆ ಸ್ಪೂನನ್ನು ಪ್ಲೇಟ್ನಲ್ಲಿ ತಿರುಗಿಸ್ತಿರ್ತಾಳೆ. ಅದನ್ನು ನೋಡಿದ ನಿಖಿಲ್, ಏನಾಯಿತು ತನು, ಹೀಗಿದೆಯಾ? ಏನೂ ಇಲ್ಲ, ಜಸ್ಟ್ ಟೆಲ್ ಮೀ ವಾಟ್ ಹ್ಯಾಪನ್ಡ್ ಅಂತ ಅವಳ ಕೈ ಹಿಡಿದು ಕೇಳ್ತಾನೆ ನಿಖಿಲ್. ನನಗೆ ಯಾಕೋ ಚಂದನ ಹ್ಯಾಪಿಯಾಗಿಲ್ಲ ಅಂತ ಅನ್ನಿಸ್ತಿದೆ. ನಾನು ನಿನ್ನೆ ಅವಳನ್ನು ಬೀಚ್ಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ತುಂಬ ಸೈಲೆಂಟ್ ಆಗಿದ್ಲು. ನನ್ನ ಚಂದನ ಯಾವತ್ತೂ ಹೀಗಿರಲಿಲ್ಲ ನಿಖಿಲ್. ಹಸಲು ನೀರು ಅಂದರೆ ಅವಳಿಗೆ ಎಷ್ಟು ಇಷ್ಟ ಆಗುತ್ತಾ. ನೀರು ನೋಡಿದ್ರೆ ಸಾಕು ಸಣ್ಣ ಮಗುವಿನಂತೆ ಆಡ್ತಿದ್ಲು. ಅಂಥವಳು ನಿನ್ನೆ ನನ್ನ ಜೊತೆ ಒಂದು ಮಾತು ಕೂಡ ಮಾತಾಡಲಿಲ್ಲ. ತುಂಬ ಸೈಲೆಂಟ್ ಆಗಿದ್ಲು. ನಾನು ಅವಳನ್ನ ಏನೂ ಕೇಳಲಿಲ್ಲ. ಯಾಕಂದರೆ ಅವಳ ಪ್ರಾಬ್ಲಮ್ ಬಗ್ಗೆ ಕೇಳಿ ಅವಳನ್ನ ಕಷ್ಟಕ್ಕೆ ಸಿಲುಕಿಸೋದು ಬೇಡ ಅಂದ್ಕೊಂಡೆ. ಆದರೆ ನಾನು ಅವಳ ಬಗ್ಗೆ ತುಂಬ ವರಿ ಆಗ್ತಿದ್ದೀನಿ ಅಂತ ತನುಜ ಅಂದ ಕೂಡಲೇ ಗಟ್ಟಿಯಾಗಿ ತನ್ನ ಮುಷ್ಟಿ ಬಿಗಿತಾನೆ ನಿಖಿಲ್. ಅವಳ ಕಡೆ ನೋಡ್ತಾ, ರಿಲ್ಯಾಕ್ಸ್ ತನು, ನೀನು ಅಂದ್ಕೊಂಡಂತೆ ಅಂಥದ್ದೇನೂ ನಡೆದಿರೋದಿಲ್ಲ. ಅವಳು ನಿನ್ನೆ ತಾನೇ ಜರ್ನಿ ಮಾಡಿ ಬಂದಿದ್ದಾಳಲ್ವ, ಅದಕ್ಕೆ ಆಗಿದ್ದಾಳೆ. ಒಂದು ವೇಳೆ ಏನಾದರೂ ಆಗಿದ್ರೆ ನಿನಗೆ ಹೇಳ್ತಿದ್ಲಲ್ವ. ಸೊ ಡೋಂಟ್ ವರಿ, ನಾನು ನಿನಗೆ ಹೊರಗೆ ವೆಯ್ಟ್ ಮಾಡ್ತೀನಿ, ನೀನು ಬೇಗ ಬಾ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ನಿಖಿಲ್. ಹೊರಗೆ ಹೋಗಿ ತನ್ನ ಕಾರಿಗೆ ಹೊರಗೆ ಗಟ್ಟಿಯಾಗಿ ಉಸಿರು ಬಿಟ್ಟು ಕಣ್ಣು ಮುಚ್ಕೊಳ್ತಾನೆ. ನಿಖಿಲ್ ತುಂಬ ಫೀಲ್ ಆಗ್ತಿದ್ದಾನೆ. ಯಾಕಂದರೆ ತನುಜಾಗೆ ಸುಳ್ಳು ಹೇಳೋದು ಅವನಿಗೆ ಇಷ್ಟ ಇಲ್ಲ. ಆದರೆ ಸತ್ಯ ಹೇಳಿದ್ರೆ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೋ ಅಂತ ಹೇಳಲಿಲ್ಲ. ತನುಜ ಚಂದ್ರಳ ವಿಷಯದಲ್ಲಿ ಎಷ್ಟು ಪ್ರೊಟೆಕ್ಟಿವ್ ಎಂಬ ವಿಷಯ ನಿಖಿಲ್ಗೆ ಚೆನ್ನಾಗಿ ಗೊತ್ತು. ಇಂತಹ ಸಮಯದಲ್ಲಿ ವಿರಾಟ್ನ ವರ್ತನೆ ಬಗ್ಗೆ ತನುಜಾಗೆ ತಿಳಿದ್ರೆ ಅವಳು ಏನು ಮಾಡ್ತಾಳೋ ಏನೋ ಅಂತ ಹೇಳಲಿಲ್ಲ. ಚಂದನ ತಾನಾಗೆ ತನುಜಾಳೊಂದಿಗೆ ಹೇಳಿದರೆ ಓಕೆ, ಇಲ್ಲದಿದ್ದರೆ ಈ ವಿಷಯ ಅವಳಿಗೆ ಎಂದಿಗೂ ತಿಳಿಬಾರ್ದು ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾನೆ ನಿಖಿಲ್. ಆನಂತರ ತನುಜ ಅಲ್ಲಿಗೆ ಬಂದ ಕೂಡಲೇ ಇಬ್ಬರು ಕೂಡ ಆಫೀಸ್ಗೆ ಹೊರಡ್ತಾರೆ. ಕಾರ್ನಲ್ಲಿ ಇರುವಷ್ಟು ಹೊತ್ತು ತನುಜ ಮೈಂಡ್ ಪೂರ್ತಿ ಚಂದನಾಳ ಬಗ್ಗೆ ಯೋಚಿಸ್ತಿರುತ್ತೆ. ಅದನ್ನು ನೋಡ್ತಿರೋ ನಿಖಿಲ್ ಏನೂ ಮಾತನಾಡದೆ ಮೌನವಾಗಿ ಡ್ರೈವ್ ಮಾಡ್ತಿರ್ತಾನೆ. ಇಬ್ಬರು ಆಫೀಸಿಗೆ ಬಂದ ಕೂಡಲೇ ಅವರಿಬ್ಬರ ಕ್ಯಾಬಿನ್ಗೆ ಹೊರಟು ಹೋಗ್ತಾರೆ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.